2025-26ರ ಫ್ಲೂ ಸೀಸನ್ ಬಗ್ಗೆ ಒಂದು ಆತಂಕಕಾರಿ ಸುದ್ದಿ ಇದೆ. ಸಬ್ ಕ್ಲೇಡ್ ಕೆ ಅಂತ ಒಂದು ಹೊಸ ರೂಪಾಂತರ ಕಾಳು ಲಕ್ಷಣಗಳು ಕಾಣಿಸ್ತಾ ಇದೆ. ಏನದು? ಬನ್ನಿ ನೋಡೋಣ. ಹಾಗಾದ್ರೆ ಈ ಸಲದ ಫ್ಲೂ ಸೀಸನ್ ಯಾಕೆ ಬೇರೆ ಎಲ್ಲಾ ಸೀಸನ್ಗಳಿಗಿಂತ ತುಂಬಾನೇ ಭಿನ್ನವಾಗಿದೆ? ಕಾರಣ, ಈ ಸಲ ಬಂದಿರೋ ಹೊಸ ರೂಪಾಂತರ ವಿಜ್ಞಾನಿಗಳಿಗೆ ಒಂದು ದೊಡ್ಡ ತಲೆನೋವಾಗಿದೆ. ಇದರ ಹೆಸರು ಸಬ್ಕ್ಲೇಡ್ ಕೆ. ಇದು H3N2 ಇನ್ಫ್ಲೂಯೆನ್ಸಾ ಎ ವೈರಸ್ನದ್ದೇ ಒಂದು ಹೊಸ ಬ್ರಾಂಚ್. ಇದು ಆಂಟಿಜೆನಿಕ್ ಡ್ರಿಫ್ಟ್ ಅನ್ನೋ ಒಂದು ಪ್ರಕ್ರಿಯೆಯನ್ನ ತೋರಿಸ್ತಾ ಇದೆ. ಸಿಂಪಲ್ ಆಗಿ ಹೇಳೋದಾದ್ರೆ, ಇದು ನಮ್ಮ ಇಮ್ಯೂನ್ ಸಿಸ್ಟಮ್ನಿಂದ ತಪ್ಪಿಸ್ಕೊಳ್ಳೋಕೆ ತನ್ನ ರೂಪವನ್ನು ಸತತವಾಗಿ ಬದಲಾಯಿಸ್ಕೊಳ್ತಾ ಇದೆ. ನೋಡಿ, ಸಾಮಾನ್ಯವಾಗಿ ನಮ್ಮ ವ್ಯಾಕ್ಸಿನ್ಗಳು ಹಳೆಯ ಫ್ಲೂ ವೈರಸ್ಗಳನ್ನು ಈಸಿಯಾಗಿ ಗುರುತಿಸಿ ಫೈಟ್ ಮಾಡ್ತವೆ. ಆದರೆ ಈ ಸಬ್ಕ್ಲೇಡ್ ಕೆ ಇದೆಯಲ್ಲ, ಇದು ಅಷ್ಟೊಂದು ರೂಪಾಂತರಗೊಂಡಿದೆ ಅಂದರೆ ನಮ್ಮ ವ್ಯಾಕ್ಸಿನ್ಗಳಿಗೆ ಚಳ್ಳೆ ಹಣ್ಣು ತಿನ್ನಿಸಿ ಆ ರಕ್ಷಣೆಯನ್ನು ಭೇದಿಸಿ ನಮ್ಮ ದೇಹದೊಳಗೆ ನುಗ್ಗಿಬಿಡುತ್ತೆ. ಹಾಗಾದರೆ ಇದರ ಪರಿಣಾಮ ಎಷ್ಟಿರುತ್ತೆ? ಕೇಳಿದ್ರೆ ಶಾಕ್ ಆಗುತ್ತೆ. ವಯಸ್ಕರಲ್ಲಿ ಈ ಸಬ್ಕ್ಲೇಡ್ಗೆ ವಿರುದ್ಧ ವ್ಯಾಕ್ಸಿನ್ನ ಎಫೆಕ್ಟಿವ್ನೆಸ್ ಕೇವಲ 30-40%ಗೆ ಇಳಿದೋಗಿದೆ. ಇದು ನಿಜಕ್ಕೂ ಒಂದು ದೊಡ್ಡ ಡ್ರಾಪ್ ಅಲ್ವಾ? ಸರಿ, ಹಾಗಾದ್ರೆ ನಾವು ಸೇಫ್ ಆಗಿರೋದು ಹೇಗೆ? ನೋಡಿ, ವ್ಯಾಕ್ಸಿನ್ನ ಪವರ್ ಸ್ವಲ್ಪ ಕಮ್ಮಿ ಆಗಿರಬಹುದು, ಆದರೆ ಅದು ಸೀರಿಯಸ್ ಕಾಯಿಲೆ ಬರೋದನ್ನ ಮತ್ತೆ ಹಾಸ್ಪಿಟಲ್ಗೆ ಅಡ್ಮಿಟ್ ಆಗೋದನ್ನ ಖಂಡಿತ ಕಡಿಮೆ ಮಾಡುತ್ತೆ. ಸೊ ವ್ಯಾಕ್ಸಿನ್ ಹಾಕ್ಸ್ಕೊಳ್ಳೋದು ಇಂಪಾರ್ಟೆಂಟ್. ಅದ್ರ ಜೊತೆಗೆ ಕೈಗಳನ್ನ ಚೆನ್ನಾಗಿ ತೊಳೆಯೋದು, ಜನ ಜಾಸ್ತಿ ಇರೋ ಕಡೆ ಮಾಸ್ಕ್ ಹಾಕೊಳ್ಳೋದು, ಇವೆಲ್ಲ ಈಗ ತುಂಬಾನೇ ಮುಖ್ಯ. ಹಾಗಾದ್ರೆ ಮುಂದೆ ಏನಾಗಬಹುದು? ಈ ಸಬ್ಕ್ಲೇಡ್ ಕೆ ಹೀಗೆ ಹರಡ್ತಾ ಹೋದ್ರೆ ಇದು ಇನ್ನಷ್ಟು ಡೇಂಜರಸ್ ಆಗಿ ರೂಪಾಂತರ ಆಗುತ್ತಾ? ಇದು ಈಗ ವಿಜ್ಞಾನಿಗಳನ್ನ ಮತ್ತೆ ನಮ್ಮೆಲ್ಲರನ್ನೂ ಕಾಡ್ತಿರುವ ದೊಡ್ಡ ಪ್ರಶ್ನೆ. ಸೊ ಹುಷಾರಾಗಿರೋಣ.